ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೆಕೆಆರ್ ತಂಡಕ್ಕೆ 8 ವಿಕೆಟ್ಗಳ ಭರ್ಜರಿ ಗೆಲುವು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಐಪಿಎಲ್ ಸೀಸನ್ ನಿಂದ ಹೊರಗುಳಿದಿದೆ ಕೂಡ. ಅಷ್ಟಕ್ಕೂ ಡಿಸಿ ವಿರುದ್ಧ ಕೆಕೆಆರ್ ತಂಡ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಇದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಯಾರು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 20 ಓವರ್ಗಳಲ್ಲಿ ಕೇವಲ 142 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಕೆಕೆಆರ್ ತಂಡಕ್ಕೆ 143 ರನ್ಗಳ ಈಸಿ ಟಾರ್ಗೆಟ್ ಅನ್ನು ನೀಡಿತ್ತು ಸ್ನೇಹಿತರೆ. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ವಿಕೆಟ್ ಕೂಡ ಕಳ್ಕೊಂಡಿಲ್ಲ, ರನ್ ಕೂಡ ಹೊಡೆದಿರಲಿಲ್ಲ ಸ್ನೇಹಿತರೆ. ಡಿಸಿ ತಂಡದ ಪರವಾಗಿ ಓಪನಿಂಗ್ ನಲ್ಲಿ ಕಣಕ್ಕಿಳಿದಂತ ನಿಶಾಂಕ 29 ಎಸೆತಗಳಲ್ಲಿ 3 ಸಿಕ್ಸ್ ಹಾಗೂ 5 4 ಗಳೊಂದಿಗೆ 50 ಕೂಡ ಕಂಪ್ಲೀಟ್ ಮಾಡ್ತಾರೆ. ಓಪನರ್ ಆಗಿ ಸಖತ್ತಾಗಿ ಕೂಡ ಡಾಮಿನೇಟ್ ಆದ್ರೆ ಮಾಡ್ತಾರೆ. ಇತ್ತ ಕೆಎಲ್ ರಾಹುಲ್ 14 ಎಸೆತಗಳಲ್ಲಿ 23 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ನಿರಾಸೆಯಾದ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾರೆ. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ. ಕೊನೆಗೆ 142 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಕೆಕೆಆರ್ ತಂಡಕ್ಕೆ ಈಸಿ ಟಾರ್ಗೆಟ್ ಅನ್ನು ನೀಡುತ್ತೆ. ಇದು ತುಂಬಾನೇ ಈಸಿ ಟಾರ್ಗೆಟ್ ಆಗಿರೋದ್ರಿಂದ ಕೆಕೆಆರ್ ತಂಡ 14.2 ಓವರ್ಗಳಲ್ಲೇ ಪಂದ್ಯವನ್ನ ಮುಗಿಸುತ್ತೆ. ಕೆಕೆಆರ್ ತಂಡದ ಪರವಾಗಿ ಫಿನ್ ಅಲೆನ್ ಅವರು ಧ್ವಂಸ ಕೂಡ ಮಾಡ್ತಾರೆ. 10 ಸಿಕ್ಸ್ ಹಾಗೂ 5 4 ಗಳೊಂದಿಗೆ ಕೇವಲ 47 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಕಂಪ್ಲೀಟ್ ಮಾಡ್ತಾರೆ. ಕೊನೆವರೆಗೂ ನಿಂತು ಕೆಕೆಆರ್ ತಂಡವನ್ನ ಗೆಲ್ಸ್ಕೊಡ್ತಾರೆ ಕೂಡ. ಇತ್ತ ರಹಾನೆ 13 ರನ್ ಕಂಪ್ಲೀಟ್ ಮಾಡ್ತಾರೆ. ಇತ್ತ ಗ್ರೀನ್ 33 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆಲ್ಸೋ ನಾಟ್ಔಟ್ ಆಗಿ ಕೂಡ ನಿಲ್ತಾರೆ ಕೊನೆವರೆಗೂ ನಿಂತು. ಕೆಕೆಆರ್ ತಂಡದ ಪರವಾಗಿ ಡಿಸಿ ಕೊಟ್ಟಂತ ಈ ಚೇಸ್ ನ ಫಿನ್ ಅಲೆನ್ ಅವರೇ ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿ ಪಂದ್ಯವನ್ನ ಗೆಲ್ಸ್ಕೊಡ್ತಾರೆ ಕೂಡ. ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಎಸ್ಆರ್ಎಚ್ ತಂಡ 11 ಪಂದ್ಯಗಳಲ್ಲಿ 7 ಪಂದ್ಯವನ್ನು ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡು ಪ್ಲಸ್ 0.737 ನೆಟ್ ರನ್ ನೊಂದಿಗೆ ಮೊದಲ ಸ್ಥಾನದಲ್ಲಿ ಎಸ್ಆರ್ಎಚ್ ತಂಡ ಇದ್ರೆ, ಇತ್ತ ಪಂಜಾಬ್ ಕಿಂಗ್ಸ್ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಕೂಡ ವಿನ್ ಆಗಿ ಪ್ಲಸ್ 0.571 ನೆಟ್ ರನ್ ನೊಂದಿಗೆ 13 ಪಾಯಿಂಟ್ ಮಾಡಿಕೊಂಡು 2ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಇದೆ. 3ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯವನ್ನು ವಿನ್ ಆಗಿ ಪ್ಲಸ್ 1.234 ನೆಟ್ ರನ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು 3ನೇ ಸ್ಥಾನದಲ್ಲಿ ಆರ್ಸಿಬಿ ಇದ್ರೆ, ಇತ್ತ 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಪ್ಲಸ್ 0.510 ನೆಟ್ ರನ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಾದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ. ಇಂದು ಕೆಕೆಆರ್ ತಂಡ ಸಖತ್ತಾಗಿ ಕೂಡ ಕಂಬ್ಯಾಕ್ ಮಾಡಿದೆ. ಡಿಸಿ ತಂಡದ ವಿರುದ್ಧ ಗೆದ್ದ ಬಳಿಕ 9 ಪಾಯಿಂಟ್ ಮಾಡಿಕೊಂಡಿದೆ. ಇದೀಗ ಡಿಸಿ ವಿರುದ್ಧ ಕೆಕೆಆರ್ ತಂಡ ಗೆದ್ದ ಬಳಿಕ ಆಪರ್ಚುನಿಟಿ ಕೂಡ ಇದೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದಕ್ಕೆ. ಸಖತ್ತಾಗಿ ಕೂಡ ಆಡ್ತಾ ಇದೆ ಕೆಕೆಆರ್ ತಂಡ. ಇತ್ತ ಸಿಎಸ್ಕೆ ಕೂಡ ಧ್ವಂಸ ಕೂಡ ಮಾಡ್ತಾ ಇದೆ. ಇತ್ತ ಗುಜರಾತ್ ಟೈಟನ್ಸ್ ಕೂಡ ಚೆನ್ನಾಗಿ ಆಡ್ತಾ ಇದೆ. ಈಗ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಇದ್ದಂತ ತಂಡ ಕೂಡ ಕೆಳಗಡೆ ಹೋಗ್ತಾ ಇವೆ ಪಂದ್ಯವನ್ನ ಸೋತು. ಇದೀಗ ಟಾಪ್ 4, 5 ಮತ್ತೆ 6 ಮತ್ತೆ 7 ನಲ್ಲಿ ಇರುವಂತ ತಂಡಗಳು ಮೇಲ್ ಬರ್ತವೆ ಕೂಡ. ಈ ಸೀಸನ್ ಕೂಡ ಸಖತ್ತಾಗಿ ಮೂಡ್ ಬರ್ತಾ ಇದೆ. ಯಾರು ಟಾಪ್ ಗೆ ಬರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದು ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.